ಹೇಳ್ತಾ ನಮ್ಮ ಸಂವಿಧಾನ ಬರೆದಂಥ ಅಂಬೇಡ್ಕರನ್ನು ವಂದಿಸುತ್ತಾ ನನ್ನ ಒಂದೆರಡು ಹಿತನುಡಿಗಳು ಅಂತ ಹೇಳಿದರೆ ಜನರಿಗೆ ತಿಳುವಳಿಕೆ ಬರುವ ಹಾಗೆ. ಯಾಕಂತ ಹೇಳಿದರೆ ಇವಾಗ 100ಕ್ಕೆ 90% ಜನ ಈಗ ಸರಿಯಾಗಿದ್ದಾರೆ. ಮೊನ್ನೆ ತನಕ ಮಂಗಳೂರಿನಲ್ಲಿ, ಉಡುಪಿಯಲ್ಲಿ ಕೋಮು ಗಲಾಟೆಯಿಂದ ಸ್ಟಾರ್ಟ್ ಆಗಿದಂಥ ಎಲ್ಲ ಅಧಿಕಾರಿಗಳು ಜವಾಬ್ದಾರಿ ತಕ್ಕೊಂಡು ಒಳ್ಳೆಯ ನಿಷ್ಠೆಯಿಂದ ಕೆಲಸ ಮಾಡಿ ಅವರು ಸಾಧಾರಣ ಈಗ 90 ಹಲೋ ಹಾಂ ಅಕ್ಕ 90% ಜನ ಈಗ ಎಲ್ಲರೂ ತಿಳ್ಕೊಂಡಿದ್ದಾರೆ. ನಿನ್ನೆ ಒಂದು ಮಾಧ್ಯಮದಲ್ಲಿ ಮಾತಾಡುವಂಥದ್ದು ನೋಡಿದ್ದೇನೆ. ಕೇವಲ ಮಾಧ್ಯಮದವರು ಇವತ್ತೊಂದು ದಿನ ಮಾತಾಡೋದು, ನಾಳೆ ಅದನ್ನು ಬಿಟ್ಬಿಡುವಂಥದ್ದು, ಅದು ಸಾಮಾನ್ಯ. ಯಾಕಂತ ಹೇಳಿದರೆ ಅವರು ಏನು ಮಾಡುವಂಥದ್ದು ಏನಂತ ಹೇಳಿದರೆ ಹಣ ಮಾಡುವಂಥದ್ದು. ಅವರಿಗೆ ಬೇಕಾಗುವಂಥದ್ದು ಈಗ ಪೇಪರ್. ನೀವು ನಾಳೆ ಯಾರನ್ನು ಕೊಲೆ ಮಾಡಿದರೆ ಅದೊಂದು ಹಾಕಿ ಗೊತ್ತಿಗೆ ಒಂದು 5,000 10,000 ತೊಗೊಳ್ಳೋಂಥ, ಮತ್ತೊಂದು ಯಾರು ಹುಡ್ಕೊಂಡ್ರೆ ಅಂತ ಅದನ್ನ ಹಾಕೋದೊಂದು 5,000 ತಗೊಂಡು ನಂದಾಗಲ್ಲ. ನಾನು ಜನರಿಗೆ ಅಥವಾ ಪ್ರಾಣಿ ಪಕ್ಷಿಗಳಿಗೆ ಮರಕ್ಕೆ ಏನಾದರೂ ಉಪಕಾರ ಮಾಡುವಂಥದ್ದು ಇದ್ದರೆ ನಾನು ಹೇಳುವಂಥ ಮಾತು. ಮಾಧ್ಯಮದವರಲ್ಲಿ ಆಗಲ್ಲ. ದಿನಕ್ಕೆ ಒಂದೊಂದು ರೀತಿಯಲ್ಲಿ ಹೇಳೋದು. ಇವತ್ತು ರಾಜಕೀಯರು ಹಾಗೆ ಮಾಡಿದ್ದಾರೆ, ಇವರು ಹೀಗೆ ಮಾಡಿದ್ದಾರೆ, ನಾಳೆಗೆ ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ, ಈಗ ಒಂದಾಗಿದ್ದಾರೆ, ಅದೇ ಅಲ್ಲಿಗೆ ಆಯಿತು. ಮತ್ತೊಂದು ಯಾವುದೋ ನ್ಯೂಸ್ ಬಂದ ನಂತರ ಅದನ್ನು ಚೇಂಜ್ ಮಾಡುವಂಥದ್ದು. ಹಾಗೆ ನಾನು ಇವತ್ತು ವಿಷಯ ಹೇಳಲಿಕ್ಕೆ ಅಂತ ನೇರ ಹೇಳ್ತೇನೆ. ಯಾಕಂತ ಹೇಳಿದರೆ ನಮ್ಮ ಮಂಗಳೂರಿನಲ್ಲಿ SP ಸರ್ ಅವರು ಅಲ್ಲ ಒಂದು 10 ನಿಮಿಷ ಲೇಟ್ ಹತ್ತ ಇದ್ದಿದ್ರೆ ಬರ್ತೆ. ಜಬರಿ ಬಾ. ಇದೇ ರೀತಿಯಲ್ಲಿ ನಮ್ಮ SP ಸರ್ ಅವರು ಉಡುಪಿಯಿಂದ ತೆಗೆದು ಅವರನ್ನು ನಿಷ್ಠಾವಂತ ಅಧಿಕಾರಿ ಅಂತೇಳಿ ಅವರನ್ನು ಮಂಗಳೂರಿಗೆ ಹಾಕಿದ್ದಾರೆ. ಕೋಮು ಗಲಾಟೆ ಅಂತೇಳಿ ಮೇಲೆ ಹೋಗಿ ಅಲ್ಲಿ ಮೇಲೆ ಹೋಗ್ರಿ, ಅಲ್ಲಿ ಹೋಗಿ ಅಂಗಡಿ ಹತ್ರ ಹೋಗಿ, ಅಲ್ಲ ಅಂಗಡಿ ಅರಿಚಟ್ರಿ ಅಂಗಡಿ ಹತ್ರ ಹೋಗಿ. ಕೋಮು ಗಲಾಟೆ ಅಂತೇಳಿ ಅವರನ್ನು ಇಲ್ಲಿಂದ ತೆಗೆದು ಮಂಗಳೂರಿಗೆ ಹಾಕಿದ್ದಾರೆ. ಅದು ಅವರಿಗೆ ಧನ್ಯವಾದಗಳು. ಯಾಕಂತ ಹೇಳಿದರೆ ಈಗ ನಾವು ಒಂದು ಸಂಘ ಸಮಿತಿಯನ್ನು ಮಾಡ್ತೇವೆ. ಸಂಘ ಸಮಿತಿಯನ್ನು ಮಾಡುವುದು ಯಾಕೆ? ಹಾಗೆ ಒಬ್ಬರೇ ಹೋರಾಟ ಕೊಡ್ಬೋದಲ್ಲ. ನನ್ನ ಹಾಗೆ ನಾನು ಒಂಟಿಯಾಗಿ ಹೋರಾಟ ಕೊಡುವಂಥದ್ದು. ಸಹಕಾರ ಕೇಳ್ತೇನೆ, ಸಹಕಾರ ಇನ್ನೊಬ್ಬರ ಹತ್ರ ಕೇಳ್ತೇನೆ ವಿನಃ ನಾನು ಒಂಟಿಯಾಗಿ ಹೋರಾಟ ಕೊಡುವಂಥದ್ದು. ಆದರೆ ಅದು ಸರಿಯಲ್ಲ, ನನ್ನ ಅನಿಸಿಕೆ ಸರಿಯಲ್ಲ. ಯಾಕಂತ ಹೇಳಿದ್ರೆ 10 ಜನ ಇದ್ದರೆ ಮಾತ್ರ ಅದು ಒಂದು ಸಂಸ್ಥೆ ಅಂತ ಹೇಳ್ತಾರೆ. ಸಂಸ್ಥೆ ಅಂದರೆ ಒಬ್ಬ ತಪ್ಪಿ ಹೋದರೂ ಇನ್ನೊಬ್ಬ ಸಿಗ್ತಾನೆ, ಇನ್ನೊಬ್ಬ ತಪ್ಪಿ ಹೋದರೂ ಇನ್ನೊಬ್ಬರು ಸಿಗ್ತಾರೆ, ಅದು ನ್ಯಾಯಪರ ಹೋರಾಟ ಕೊಡ್ತಾರೆ ಅಂತೇಳಿ. ಅದೇ ಹಾಗೆ ಇದೇ ರೀತಿಯಲ್ಲಿ ಈಗ ಸಂಘ ಅಂತ ಹೇಳುವಂಥದ್ದು ಬಜರಂಗ್ ಬಲಿ, ಆದ್ ಬಲಿ, ಈ ಬಲಿ, ಎಷ್ಟೋ 106 ಸಂಘ ಇತ್ತು. ಅವರು ಒಬ್ಬರೇ ಆಗಿ ಒಂಟಿಯಾಗಿ ಹೋರಾಟ ಕೊಡೋದಿಲ್ಲ. ಸಾವಿರಾರು ಜನನ್ನು ಒಟ್ಟುಗೂಡಿ ಅವರು ಮಾಡುವಂಥದ್ದು. ಅದೇ ರೀತಿಯಲ್ಲಿ ನಾನು ಹೇಳುವಂಥದ್ದು ಏನಂತ ಹೇಳಿದರೆ, ಇವತ್ತು ನಮ್ಮ SP ಸರ್ ಅವರು ಅವರಿಗೆ ಎಷ್ಟು ಸಲ ವಂದಿಸಲು ಸರಿಯಾಗಲಿಕ್ಕಿಲ್ಲ, ಸಾಕಾಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಇಲ್ಲಿ ಬ್ರಹ್ಮವರ, ಕೋಟ ಇದಿಷ್ಟು ವಠಾರದಲ್ಲಿ ಮಹೇಶ್ ಪ್ರಸಾದ್ ಸರ್ ಅವರು, ಕಪಲ್ರಾಜ್ ಸರ್ ಅವರು, ಅದಕ್ಕಿಂತ ಮುಂಚೆ ಬ್ರಹ್ಮವರಕ್ಕೆ ಬಂದಂಥ ಲಕ್ಷ್ಮೀನಾರಾಯಣ ಸರ್ ಇರುವಾಗ ಪ್ರತಿ ಒಂದು ಜೀವಿಗಳು ಎದುರಿ ಓಡ್ತಾ ಇರ್ತಿದ್ದು. ಎಲ್ಲಿ ಜೀಪ್ ಬರ್ತದೋ,
ಎಲ್ಲಿ ಬರ್ತಾರೋ ಅಂಥೇಳಿ. ಅದೇ ರೀತಿಯಲ್ಲಿ ಈಗ ಇವರು ಇಲ್ಲಿಂದ ಅಲ್ಲಿ ಕೋಮು ಗಲಾಟೆಯನ್ನು ನಿಲ್ಲಿಸ್ಬೇಕಂತೇಳಿ 100ಕ್ಕೆ 99% ನಿಂತಿದೆ. ನನ್ನ ಅನಿಸಿಕೆ 100ಕ್ಕೆ 100 ನಿಂತಿದೆ. ಆದರೂ ಕೂಡ ಈ ರಾಜಕೀಯ ವ್ಯಕ್ತಿಗಳು ಮೂರು ಪಕ್ಷದವರು ಸೇರಿಕೊಂಡು ಇವರಿಗೆ ಒತ್ತಡ ಹಾಕ್ತಾರೆ. ಒಂದ್ಸಲ ಆ ಬದಿ ಒತ್ತಡ ಹಾಕೋದು, ಒಂದ್ಸಲ ಈ ಥರ ಒತ್ತಡ ಹಾಕೋದು. ಆದರೆ ಅವರು ಯಾರನ್ನು ನಂಬಾರ್ದು ಅಂತ ಹೇಳುತ್ತಾ ಅವರು ದೇವರು ಇದು ಸಂವಿಧಾನದಲ್ಲಿ ಯಾವ ರೀತಿಯಲ್ಲಿ ಉಂಟು ಅದನ್ನೇ ಪಾಲಿಸಬೇಕು ಅಂತ ಹೇಳುವಂಥದ್ದು ನನ್ನ ಧರ್ಮ. ಹಾಗೆ ಇವರಿಗೆ ಎಲವಾಗಿ ನಿಲ್ಲಬೇಕಾದ್ರೆ ಒಳ್ಳೊಳ್ಳೆ ವ್ಯಕ್ತಿಗಳು ಹೇಳಿದ್ನಲ್ಲ, ಮೊನ್ನೆ ಬಂದಿದ್ದಾರಂತೆ ಮಹೇಶ್ ಪ್ರಸಾದ್ ಮಣಿಪಾಲಕ್ಕೆ ಸಹ ಬಂದಿದ್ದಾರಂತೆ. ಅವರು ರಿಟೈರ್ಡ್ ಆಗಿದೆ ಇಲ್ಲೇ ಗೊತ್ತಿಲ್ಲ. ಲಕ್ಷ್ಮೀನಾರಾಯಣ ಸರ್ ಅವರು CID ಇನ್ಸ್ಪೆಕ್ಟರ್ ಆಗಿ ಹೋಗಿದ್ದಾರೆ, ಅವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಅದೇ ರೀತಿಯಲ್ಲಿ ಕಪಲ್ ರಾಜ್ ಸರ್ ಅವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಅಂಥ ವ್ಯಕ್ತಿಗಳು ರಿಟೈರ್ಡ್ ಆಗದಿದ್ದರೆ ಕರೆಸ್ಬೋದು. ರಿಟೈರ್ಡ್ ಆಗದೇ ಇದ್ದಲ್ಲಿ ಅವರನ್ನು ಇವರ ಸಂಘ ಸಮಿತಿ ರೀತಿಯಲ್ಲಿ ಸೇರಿಸ್ಕೊಳ್ಬೇಕು. ನಮ್ಮ SP ಸರ್ ಅವರೊಟ್ಟಿಗೆ ಸೇರಿಸ್ಕೊಳ್ಬೇಕು. ಈಗ ಕಾನೂನುಂಟು, ರಿಟೈರ್ಡ್ ಆದವರಿಗೂ ಮಾಹಿತಿ ಇರ್ತದೆ, ಅವರನ್ನು ಮಾಧ್ಯಮದಲ್ಲಿ ಕರೆದು ಮಾತಾಡ್ತಾರೆ ಇದು ಸರಿಯಾ ತಪ್ಪು ಅಂತೇಳಿ. ಅದೇ ರೀತಿಯಲ್ಲಿ ಒಳ್ಳೊಳ್ಳೆ ವ್ಯಕ್ತಿಗಳನ್ನೆಲ್ಲ ಇವರು ಒಟ್ಟುಗೂಡಿಸ್ಬೇಕು. ಯಾರು ಮಾಡುವಂಥದ್ದು ಇದು ಜನಪ್ರತಿನಿಧಿಯಾದಂಥ MLA, MP, ಪ್ರಧಾನಿ, ಮುಖ್ಯಮಂತ್ರಿ ಇತ್ಯಾದಿಗಳು ಅವರೆಲ್ಲ ಒಳ್ಳೊಳ್ಳೆ ಹೆಸರು ಮಾಡಿದಂಥ ವ್ಯಕ್ತಿಗಳು. ಹೆಸರಂದರೆ ಸುಮ್ಮನೆ ಹೆಸರು ಮಾಡುವಂಥದ್ದಲ್ಲ. ಇಲ್ಲಿ ಕ್ವಾಡದಲ್ಲಿ ಒಬ್ಬರು ಹೆಸರು ಮಾಡ್ತಾರೆ, ಶುಭಪ್ರಭು ಅಂತೇಳಿ, ಅದು ಬಿಡಿ, ಅವ್ರದ್ದೆಲ್ಲ ವಿಷಯ ಬಿಟ್ಟಾಗುವ. ಆದರೆ ಆ ಹೆಸರು ಮಾಡೋದು ಬೇರೆ, ನೀವು ಹೆಸರು ಮಾಡುವಂಥದ್ದೇ ಬೇರೆ. ಇದು ನಿಮ್ಮ ತಂದೆ ತಾಯಿಯ ಕುಟುಂಬಸ್ಥರ ಹೆಸರು ಉಳಿಯುವಂಥದ್ದು. ನಾವು ಯಾವುದಕ್ಕೂ ದೇಶಕ್ಕಾಗಿ ಹೋರಾಟ ಕೊಟ್ಟು ಹೋಗ್ಬೋದು, ಅಥವಾ ಯಾರು ಪ್ರಾಣ ಬಿಟ್ಟು ಹೋಗ್ಬೋದು. ಕಾನೂನು ಒಳಗೆ ಯಾವ ರೀತಿಯಲ್ಲಿ ಕಾನೂನುಂಟು ಅದೇ ರೀತಿಯಲ್ಲಿ ನಡೆದುಕೊಂಡು ಹೋಗುವಂಥದ್ದು, ಅದು ನಿಮಗೆ ಹೆಸರು ಬರುವಂಥದ್ದು. ಹಾಗೆ ತಂದೆ ತಾಯಿಗೆ ಹುಟ್ಟಿಸಿದ ಮೊದಲಾಗಿ ತಂದೆ ತಾಯಿಗೆ ಹೆಸರು ಬರುವಂಥದ್ದು. ಅದೇ ರೀತಿಯಲ್ಲಿ ನಮ್ಮ ಊರಿನವರು ನಾನು ಹೇಳ್ತೇನೆ, ಯಾರು ಹೇಳದಿದ್ರು ನಾನಿವತ್ತು ನಿಮ್ಮನ್ನೆಲ್ಲ ನೆನೀತಿರ್ತೇನೆ, ಯಾರ್ಯಾರು ಒಳ್ಳೊಳ್ಳೆ ವ್ಯಕ್ತಿವನ್ನೆಲ್ಲ ಹೋಗಿದ್ದಾರೆ ಅಂತೇಳಿ. ಮುಂಚೆ ಹೇಳಿದ್ನಲ್ಲ, ಕಮಲರಾಜ್ ಅಣ್ಣಮಾಲೆ SP ಆಗಿದ್ದರು, ಅವರು SI ಆಗಿದ್ದವ್ರ ಹತ್ರ ಹೆಸರು ಹೇಳಿದ್ದು. ಆವಾಗ ಅಣ್ಣಮಾಲೆ ಉಡುಪಿಯಲ್ಲಿ SP ಆಗಿದ್ದರು, ಇವರೆಲ್ಲ SI ಆಗಿದ್ದರು. ಆದರೆ ಅವರು ಬರ್ತಾರಂತೇಳಿ ಒಂದು ನ್ಯೂಸ್ ಗೊತ್ತಾದರೆ ಎಲ್ಲ ಮನೆ ಒಳಗೆ ಸೌದಿ ರಾಶಿ ಒಳಗೆ ಹೋಗಿ ಕೂತ್ಕೊಳ್ತಿದ್ರು. ಕಳ್ಳರು, ದರೋಡೆಕೋರರು ಇಂಥದ್ದೆಲ್ಲ. ಈಗ ಏನಿಲ್ಲ, ರಾಜರೂಢಿಯಲ್ಲಿ ಅವರು ಎದುರೇ ತಿರುಗ್ತಾರೆ. ಯಾಕಂತ ಹೇಳಿದರೆ ನಿಷ್ಠೆಯಿಂದ ಮಾಡುವಂಥ ವ್ಯಕ್ತಿಗಳು ಬಂದರೆ ಇಲ್ಲಿ ಇವುಗಳಿದ್ದಾರೆ. ನಾವು ಇಲ್ಲ ಅಂತೇಳಿ ಭಾವಿಸಬಾರ್ದು. ಇವುಗಳು ಇದ್ದಾರೆ, ನಿಷ್ಠೆಯಿಂದ ಅಧಿಕಾರಿ ಮಾಡಿಗಳು ಇದ್ದಾರೆ. ಇವರಾಗೆ ನಮ್ಮ SP ಸರ್ ಅವರ ಮಂಗಳೂರಲ್ಲಿದ್ದರಲ್ಲ, ಅವರಾಗೆ ಇಲ್ಲಿ ಸಹ ಇದ್ದಾರೆ. ಬ್ರಹ್ಮಾವರದಲ್ಲಿದ್ದಾರೆ, ಶಂಕರಣ್ಣದಲ್ಲಿದ್ದಾರೆ, ಉಡುಪಿಯಲ್ಲಿದ್ದಾರೆ, ಕುಂದಾಪುರದಲ್ಲಿದ್ದಾರೆ. ಆದರೆ ಅವರಿಗೆ ಏನೋ ಒಂದು ಒತ್ತಡವನ್ನು ಹಾಕುವಾಗ ಅವರಿಗೆ ಸ್ವಲ್ಪ ಹೆದರಿಕೆ ಇರ್ತದೆ. ಏನೋ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ, ಅದು ಅವ್ರ ಹತ್ರ ಕೇಳಬೇಕು. ನಾನೀಗ ಮಾತಾಡುವಂಥದ್ದು ವಿಷಯ ಏನಂತ ಹೇಳಿದರೆ, ಅವರಿಗೆ ಬೆಂಬಲ ಕೊಡಬೇಕು, ಇಂಥವ್ರನ್ನೆಲ್ಲ ಕರೆಸ್ಬೇಕು. ಅವರು ರಿಟೈರ್ಡ್ ಆದಿದ್ದರೆ ಲಕ್ಷ್ಮೀನಾರಾಯಣ ಸರನ್ನು, ಅಣ್ಣಾಮಲೈ ಸರನ್ನು, ಕಪಲ್ರಾಜ್ ಸರನ್ನು, ಹಾಗೆ ಒಂದು 10 ಜನ ಗುಂಪು ಮಾಡಬೇಕು. ಇವರಿಗೆ ಸಹಕಾರ ಮಾಡಲಿಕ್ಕೆ ಗುಂಪು ಮಾಡಬೇಕು. ಆವಾಗ ಏನಾಗ್ತದೆ ಅಂತ ಹೇಳಿದರೆ ಇವರಿಗೆ ಬಲ ಬರ್ತದೆ. ಯಾಕಂದರೆ ಒಬ್ಬರೇ ಹೋರಾಟ ಕೊಡೋದಕ್ಕಿಂತ 10 ಜನ ಸೇರಿ ಹೋರಾಟ ಕೊಡುವಂಥದ್ದು, ಅದು ಬಲ 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 ಅಂತ ಹೇಳ್ತಾರೆ, ಅದಕ್ಕೆ ಬಲ ಬರ್ತದೆ. ಇದ್ರ ಒಬ್ಬರೇ ಏನಲ್ಲ, ಎಷ್ಟು ತಲೆ ಬಿತ್ತಗಳು ಪಾಪ. ನನಗೆ ನನ್ನ ಎಣಿಸಿಕೆ ಎಣಿಸೋದು, ನಾವಿಲ್ಲಿ ಒಂದು ರಿಕ್ಷಾ ಬಾಡಿಗೆ ಮಾಡಿಕೊಂಡು ಇವತ್ತು ಬಾಡಿಗಿಲ್ಲ ಅದಿಲ್ಲ ಅಂದೇಳಿ ತೆಂಗಿನ ತೊಗೊಳ್ತೇವೆ. ಆದರೆ ಅವರು ಇಡೀ ಮಂಗಳೂರು ಜಿಲ್ಲೆಯನ್ನೇ ಎಲ್ಲರ ಗಮನಕ್ಕೆ ತೊಗೊಂಡು ಅವ್ರು ನಿದ್ರೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, 1 ಗಂಟೆ ನಿದ್ರೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಅವರಿಗೆ ಪ್ರೆಷರ್ ಬರ್ತಾ ಇರ್ತದೆ, ಫೋನ್ ಬರ್ತಾ ಇರ್ತದೆ. ಪಾಪ ಅವರು ಹೆಂಡತಿ ಮಕ್ಕಳನ್ನು ಮುಖ ನೋಡಲಿಕ್ಕೂ ಆಗೋದಿಲ್ವೇನೋ. ಅವರಿಗೆ ಶುಭಾಶಯನ ಕೋರ್ತೇನೆ. ಅದೇ ರೀತಿಯಲ್ಲಿ
ನಾನು ಹೇಳುವಂಥದ್ದು ರಿಟೈರ್ಡ್ ಆದಂಥ ವ್ಯಕ್ತಿಗಳು, ಒಳ್ಳೊಳ್ಳೆ ಹೆಸರು ಮಾಡಿದಂಥ ವ್ಯಕ್ತಿಗಳನ್ನು ಇವರೊಟ್ಟಿಗೆ ಸಂಘ ಮಾಡಿ, ಒಂದು ಸಮಿತಿ ಮಾಡಿ, ಒಂದು ಸಮೀಕ್ಷೆ ಅಂತ ಹೇಳಿದರೆ ಎಲ್ಲರನ್ನೂ ಒಂದು ಒಟ್ಟು ಮಾಡಿ ಒಂದು 10 ಜನ 12 ಜನ ಮಾಡಿ ಬಿಟ್ಬಿಡ್ಬೇಕು. ಆವಾಗ ಇವರು ಏನು ಮಾಡ್ತಾರೆ, ಒಂದೊಂದು ಕೆಲಸಕ್ಕೆ ಒಬ್ಬರೊಬ್ಬರನ್ನು ಕಳಿಸಿಕೊಡ್ತಾರೆ. ಆವಾಗ ಇವರಿಗೆ ಭಾರ ಕಡಿಮೆ ಆಗ್ತದೆ ಅಂತ ಹೇಳುವಂಥದ್ದು. ಇನ್ನು ಮುಂದೆ ನಾನು ಇದೆಲ್ಲ ಆಗಲಿ, ಕೋಮು ಗಲಾಟೆ ಎಲ್ಲ ನಿಲ್ತದೆ, 100ಕ್ಕೆ 100 ನಿಲ್ತದೆ. 90% ಆಗಿದೆ, ಇನ್ನು ಕೇವಲ 10% ಇರುವಂಥದ್ದು. ಅವರು ನಮ್ಮ ಸರ್ ಅವರು ನಿಲ್ತಾರಂತೇಳಿ ನಾನು ಪ್ರಮಾಣ ಮಾಡಲಿಕ್ಕೂ ಇಷ್ಟ ಇದ್ದೇನೆ. ಅವ್ರು ನಿಲ್ತಾರೆ, ಆದರೆ ಅವ್ರಿಗೆ ಒತ್ತಡ ಕೊಡಬಾರ್ದು, ಯಾರು ಒತ್ತಡ ಕೊಡಬಾರ್ದು ಅಂತ ಹೇಳ್ತೇನೆ. ಅದೇ ರೀತಿಯಲ್ಲಿ ನಾನು ಇವತ್ತು ಹೆಗ್ಗುಂಜಿ ಬಿಲ್ಲಾಡಿ ಗ್ರಾಮದ ಬಗ್ಗೆ ಒಂದೆರಡು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದರೆ ಜನಪ್ರತಿನಿಧಿ ಅಂತ ಹೇಳಿದರೆ ಪ್ರತಿಯೊಂದು MLA MP ಪಂಚಾಯತಿಂದ ಸ್ಟಾರ್ಟ್ ಮತ್ತು ಪ್ರಧಾನಿಯರಿಗೆ ಬರ್ತದೆ ಎಂಡ್, ಎಲ್ಲ ಹೆಸರು ಹೇಳೋದಿಲ್ಲ. ಬಿಲ್ಲಾಡಿ ಮತ್ತು ಹೆಗ್ಗುಂಜಿ ಮತ್ತು ಎಡ್ತಾಡಿ ಪಂಚಾಯತಿಯವರಿಗೆ ನಾನು ಗಮನಕ್ಕೆ ತರುವಂಥದ್ದು ಏನಂತ ಹೇಳಿದರೆ, ಈಗ ಮಳೆಗಾಲ ಏನಿರುವಂಥದ್ದು, ಈಗ ಮಳೆಗಾಲದಲ್ಲಿ ಕಷ್ಟ ಇರುವಂಥದ್ದು ಜನರಿಗೆ ಅಂತ ಹೇಳಿದರೆ ಮಳೆಗಾಲ. ಮನೆ ತೊರೆಯುವಂಥದ್ದು, ಮನೆ ಬೀಳುವಂಥದ್ದು, ಗೋಡೆ ಬೀಳುವಂಥದ್ದು, ರೋಡ್ ಹೋಗುವಂಥದ್ದು, ಇದನ್ನೆಲ್ಲ ಗಮನಕ್ಕೆ ತರಬೇಕು. ಯಾರು ತರಬೇಕು? ಮನೆಯವರು. ಇದನ್ನು ಕೆಲಸ ಮಾಡುವವರು ಯಾರು? ಪಂಚಾಯಿತಿಯಲ್ಲಿ ಗೆದ್ದು ಬೀಗಿದವರು, ಇವರ ಓಟನ್ನು ಹಾಕ್ಕೊಂಡು ಅವ್ರು ಗೆದ್ದಿದ್ದಲ್ಲ, ಅವರು ಫೋನ್ ಮಾಡಿ ನಮ್ಮ ಈ ಮನೆಯವರು ಅವರಿಗೆ ಫೋನ್ ಮಾಡಬೇಕು, ಈ ಥರ ಹಿಂಗೆ ಆಗಿದೆ ಅಂತೇಳಿ. ಆದರೂ ಅವರಿಗೆ ತುಂಬ ಕೆಲಸ ಇರ್ತದೆ, ಆದರೂ ಟೈಮ್ ಇರುವಾಗ ಬಂದು ಅಲ್ಲಿ ನೋಡಬೇಕು ಏನು ಸರಿ ಉಂಟಾ ಇಲ್ವಾ ಅಂತೇಳಿ ಹೇಳೋದು. ಇವ್ರ ಕೈಯಿಂದ ದುಡ್ಡು ಹಾಕ್ಬೇಕಂತೇನಿಲ್ಲ, ಇವರಿಂದ 1 ರೂಪಾಯೂ ಹಾಕೋದು ಬೇಡ. ಅದರಲ್ಲಿ 10 ರೂಪಾಯಲ್ಲಿ ಇವರು ಒಂದು 25 ರೂಪಾಯಿ ಅದಕ್ಕೆ ಖರ್ಚು ಮಾಡಿ 75 ರೂಪಾಯಿ ಇವರೇ ಇಟ್ಕೊಳ್ಳಿ, ತೊಂದರೆ ಇಲ್ಲ, ಅದು ಬೇಜಾರಿಲ್ಲ. ಆದರೆ ಜನರು ಏನು ಹೇಳ್ತಾರೆ ಅಂತ ಹೇಳಿದರೆ, ನಮ್ಮ ಪಂಚಾಯತಿಯಲ್ಲಿ ಪೃಥ್ವಿರಾಜ್ ಶೆಟ್ಟಿ ಅವರು ಬಿಲ್ಲಾಡಿ ಗ್ರಾಮದನ್ನು ಒಳ್ಳೇದು ಮಾಡಿದ್ದಾರೆ ಅಂತೇಳಿ. ಇವರು ನೆಕ್ಸ್ಟ್ ಇಲೆಕ್ಷನ್ ಬರುವಾಗ ಇವರು ಓಟೆ ಕೇಳೋದು ಬೇಡ, ನಾವೇ ಹೋಗಿ ಅವರಿಗೆ ಹಾಕ್ತೇವೆ ಓಟು. ಆ ರೀತಿ ಮಾಡಬೇಕು ಜನಪ್ರತಿನಿಧಿ ಅಂತ ಹೇಳಿದರೆ, ಆ ರೀತಿ. ಅದು ಪಂಚಾಯತ್ ಅಧ್ಯಕ್ಷರಂತೂ ಮಾಡಿ ಅವರಿಗೆ ಬರ್ತಿದ್ದವ್ರನ್ನೇ ಆಯ್ಕೆ ಮಾಡುವಂಥದ್ದು. ಅವ್ರಿಗೆ ಎಂಥದ್ದು ಗೊತ್ತಿಲ್ಲ, ಬರೋದೇ ಇಲ್ಲ, ಶಾಲೆ ಒಯ್ಲೇ ಇಲ್ಲ, ಅವ್ರು ಹೆಬ್ಬೆಟ್ಟು ಊರುವಂಥದ್ದು, ಅವರನ್ನು ಅಧ್ಯಕ್ಷರು ಮಾಡುವಂಥದ್ದು. ಅವರು ಓದಿ ನೋಡೋದಿಲ್ಲ ಕಾಪಿಯಲ್ಲಿ ಏನುಂಟು, ಈ ಕಾಪಿಯಲ್ಲಿ ಯಾವ ರೀತಿ ಉಂಟು, SC ST ಫಂಡ್ ಎಷ್ಟು ಬಂದಿದೆ, ಇತರ ಜಾತಿಗೆ ಎಷ್ಟು ಬಂದಿದೆ, ಯಾವುದು ನೋಡೋದಿಲ್ಲ ಅವರು. ಅದಕ್ಕೆ ನಾನು ಹೇಳುವಂಥದ್ದು, ಇಲ್ಲಿ ಗೆದ್ದಂಥ ಜನಪ್ರತಿನಿಧಿ ಅಂತೇಳಿ ಕರೆಯುವಂಥದ್ದು. ಯಾರೇ ಆಗಲಿ, ಪಂಚಾಯತ್ ಮೆಂಬರ್ ಆಗಲಿ, ಯಾರೇ ಆಗಲಿ, ಅಧ್ಯಕ್ಷರಾಗಲಿ, ಯಾರಾಗಲಿ, ಅವರು ಜನಪ್ರತಿನಿಧಿ ಅಂತ ಹೇಳೋದು. ಅವರಿಗೆ ನಾವು ಫೋನ್ ಮಾಡಿದ ಅಥವಾ ಪಂಚಾಯತಿಗೆ ಹೋಗಿ ಹೇಳಿದಾಗ ಅವರು ಬಂದು ಅದನ್ನು ಗಮನಗೊಟ್ಟು ಅಲ್ಲಿಗೆ ಸಿಕ್ಕುವಂಥ ಕೈಯಿಂದ ದುಡ್ಡು ಹಾಕುವಂಥದ್ದಲ್ಲ. ಪಂಚಾಯತಿಯಲ್ಲಿ ದುಡ್ಡುಂಟು, ಇಂತಿಂಥ ಫಂಡಲ್ಲಿ ಇಂತಿಂಥ ದುಡ್ಡು ಉಂಟು ಅಂತೇಳಿ, ಅದರಲ್ಲಿ 25% ಅವ್ರ ಮನೆಗೆ ಹಾಕಲಿ. ಮನೆ ಬಿದ್ದವರಿಗೆ, ಹುಷಾರಿಲ್ಲದವರಿಗೆ, ರೋಡ್ ಹಾಳಾದವರಿಗೆ ಅದನ್ನು ಮಾಡಲಿ ಅಂತೇಳಿ ಅವರಿಗೆ ಕೈ ಮುಗಿದು ಕೇಳುವಂಥದ್ದು. ಹಾಗೆ ಮತ್ತೆ ಒಂದು ಪ್ರಶ್ನೆ ಹೇಳ್ತಾನೆ, ಹೆಗ್ಗುಂಜಿ ಪಂಚಾಯತಿಯಲ್ಲಿ ಇಲ್ಲಿ ಪ್ರವೀಣ್ ಶೆಟ್ಟಿ ಅಂತೇಳಿ, ಇಲ್ಲಿ ಪೃಥ್ವಿರಾಜ್ ಶೆಟ್ಟಿ, ಆಚೆಗೆ ನಮ್ಮ ಹೆಗ್ಗುಂಜಿ ಗ್ರಾಮದಲ್ಲಿ ಪ್ರವೀಣ್ ಶೆಟ್ಟಿ ಅಂತ. ಅವರ ಗಮನಕ್ಕೆ ಬಂದರೂ ಅವರು ಯಾವುದೇ ವಿಷಯವನ್ನು ತಗೊಳ್ಳೋದಿಲ್ಲ. ಅವರು ಕೈಯಿಂದ 4 ಅಣಿವು ಖರ್ಚು ಮಾಡೋದು ಬೇಡ, 75 ರೂಪಾಯಿ ಅವ್ರಿಗೆ ಉಳಿತದೆ. ಉಳಿಸಿ ತೋರಿಸ್ತೇನೆ ನಾನು. ಎಲ್ಲ ಪಂಚಾಯತ್ ಫಂಡಲ್ಲಿ ಬರ್ತದೆ. ಮೇಯ್ನಾಗಿ ಬರುವಂಥದ್ದೇ ಪಂಚಾಯತಿಯಲ್ಲಿ ಫಂಡ್ ಬರುವಂಥದ್ದು. ಅದ ನಂತರ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, MLA ಫಂಡ್, ಅದೆಲ್ಲ. ಇವರಲ್ಲಿ ಆ ರೋಡನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ದಲ್ಲಿ MLA ಇದ್ದಾರೆ, ನಮ್ಮ ಕಿರಣ್ ಕೊಡ್ಗೆ ಸರ್ ಅವರು, ಅವ್ರ ಹತ್ರ ಹೇಳೋದು, ಇಂಥದ್ದಲ್ಲಿ ಇಷ್ಟು ರೋಡ್ ಖರ್ಚು ಉಂಟು, ಇದಕ್ಕೊಂದು ಫಂಡ್ ಸಂಕ್ಷನ್ ಮಾಡ್ಕೊಂಬನ್ನಿ ಅಂತೇಳಿ ಕೇಳುವಂಥದ್ದು. ಆವಾಗ ಇವರು ಓಟ್ ಕೇಳಲಿಕ್ಕೆ ಹೋಗೋದು ಬೇಡ, ನಾವೇ ಆಗ್ತೇವೆ, ನೇರ ಬಂದು ನಾವೇ ಆಗ್ತೇವೆ. ಇನ್ನು ಮುಂದೆ ನೀವು ಈ ಕೆಲಸವನ್ನು ಮಾಡದೇ ಇದ್ದರೆ, ಈಗ 100ಕ್ಕೆ 100 ಜನರು ತಿಳ್ಕೊಂಡಿದ್ದಾರೆ, ಎಲ್ಲ ಹಣೆ ಬರ ಅಂತ ಹೇಳ್ತಾರೆ, ಅವರ ಹಣೆ ಬರ ಎಲ್ಲ ತಿಳ್ಕೊಂಡಿದ್ದಾರೆ ಜನರು. ಇನ್ನು ನೆಕ್ಸ್ಟು ನೀವು ನಿಂತರೆ ನಿಮಗೆ ಓಟ್ ಹಾಕೋದೇ ಇಲ್ಲ, ಪ್ರತಿಯೊಬ್ಬರೂ ಹಾಕೋದಿಲ್ಲ.
ಯಾಕಂದರೆ ನಿಮ್ಮ ಒಳ್ಳೇದು ಕೇಳುವಂಥದ್ದು ನಾನು ಮಾತು. ನೀವು ಎಲ್ಲಿ ನಿಮಗೆ ಪಂಚಾಯತಿಯಲ್ಲಿ ಬಂದು ಕಂಪ್ಲೇಂಟ್ ಮಾಡಿದಾಗ ನೀವು ಅಲ್ಲಿಗೆ ಬಂದು ನೇರವಾಗಿ ನೋಡಿ ಅಲ್ಲಿ ಇರುವಂಥ ಸಣ್ಣ ಪುಟ್ಟ ಕೆಲಸವನ್ನು ದೊಡ್ಡ ಕೆಲಸ ಮಾಡಬೇಕಂತಂದರೆ ನೀವು MLA ಫಂಡಿಗೆ ಹೋಗಬೇಕು. ಪಂಚಾಯತಿಯಲ್ಲಿ 1 ಲಕ್ಷದವರೆಗೆ ಅವರ ಅನುದಾನ ಉಂಟು, 1 ಲಕ್ಷದವರೆಗೆ ಅನುದಾನ ಉಂಟು. ಅಷ್ಟರಲ್ಲೇ ಮಾಡಿ ಪೂರೈಸಿ ಸ್ವಲ್ಪ ಅವರನ್ನು ಅನುದಾನ ಮಾಡಿ ನೆಕ್ಸ್ಟ್ ನನಗೆ ಫಂಡ್ ಬಂದಿದ್ದರೆ ನಿಮ್ಗೆ ಏನೋ ಸಹಕಾರ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಈ ರೀತಿ ಮಾಡಿದರೆ ಮಾತ್ರ ಗೆಲ್ತೀರಿ ವಿನ ಇಲ್ಲದಿದ್ದರೆ ನೀವು ಓಟಿಗೆ ನಿಲ್ಲುವುದೇ ಬೇಡ. ಯಾಕಂದರೆ ಕನಸಿಗೆ ಹೇಳ್ತಾರೆ ಹಾಳಾಗ್ತದೆ ನಿಮ್ಮದು. ಈಗ ಒಳ್ಳೆಯ ಹೆಸರು ಉಂಟಲ್ಲ ನಿಮಗೆ, ಅದನ್ನೇ ಉಳಿಸ್ಕೊಂಡು ನಾನು ಈ ಥರ ನಿಲ್ಲೋದಿಲ್ಲ ಮಾರ, ನೀವು ಬೇರೆ ನಿಲ್ಲಿ ಮಾರ ಸಾಕಂತೇಳಿ. ಯಾಕಂತ ಹೇಳಿದ್ರೆ ನಮ್ಮ ದೇವರಾದಂಥ ಶ್ರೀನಾಥ್ ಶೆಟ್ಟರು ಇನ್ನೂ ಇಲೆಕ್ಷನ್ಗೆ ನಿಲ್ಲೋದಿಲ್ಲ ಅಂತೇಳಿ ಅನಿಸಿಕೆ ಅವರು. ಯಾಕಂದರೆ ಅವರಿಗೆಲ್ಲ ಗೌರವ ಉಂಟು. ಆವಾಗ ಅವ್ರ ಗೌರವ ಉಳ್ಕೊಂಡೇ ಅವರನ್ನು ಇನ್ನು ಮುಂದೆ ಅವರು MLA ಆಗೇ ಇರ್ತಾರೆ. ಅವರು ಓಟ್ ನಿಂತ್ಕೊಂಡು ಒದ್ಕೊಂಡು ಇವರು ಸಹಾಯ ಅವ್ರು ಸಹಾಯ ಮಾಡೋದು ಒಂದು ನೋಡಿ ಅವರು ಇವರು ಒಂದು ಸಹಾಯ ಮಾಡುವಂಥ ಒಂದು ಕಲಿಬೇಕು. ಅದೇ ರೀತಿಯಲ್ಲಿ ನಾನು ಹೇಳುವಂಥದ್ದು, ಈ ಹೆಗ್ಗುಂಜಿ ಪಂಚಾಯತಿ, ಎಡ್ತಡೆ ಪಂಚಾಯತ್, ಬಿಲ್ಲಾಡಿ ಪಂಚಾಯತಿಯಲ್ಲಿ ನಿಮಗೆ ಎಷ್ಟು ಓಟ್ ಬೇಕಾರೆ ಕೂಡಲೇ ಬಂತು ಇಲೆಕ್ಷನ್, ನೀವು ಆಗಿ ಓಟ್ ಕೇಳಲಿಕ್ಕೆ ಹೋಗೋದೇ ಬೇಡ, ತಾರೆ ಕೊಡೋಕೆ ಹೋಗಬೇಡ, ದುಡ್ಡು ಕೊಡೋಕೆ ಹೋಗಬೇಡ, ಎಂಥದ್ದು ಹೋಗಬೇಡ. ಅವರವರ ಮನೆಗೆ ಹೋಗಿ ನಿಮಗೆ ಬಂದು ಪಂಚಾಯತಿಯಲ್ಲಿ ಕಂಪ್ಲೇಂಟ್ ಬಂದಾಗ ಎಲ್ಲ ನೋಡಬೇಕು. ದಿನಕ್ಕೆ ಒಂದು ಸಲ ಪಂಚಾಯತಿಗೆ ಹೋಗಿ ಎಲ್ಲ ಯಾರ ಮನೆಗೆ ಏನಾಗಿದೆ ಏನಂತ ನೋಡಬೇಕು. ಸರಿ ಇದ್ದರೆ ಸರಿ ಅಂತೇಳಿ ಬರುವುದು, ಇಲ್ಲ ಇದು ಸರಿ ಇಲ್ಲ ಅಂದರೆ ಅದನ್ನು ಸರಿ ಮಾಡಿ ಬರುವಂಥದ್ದು. ಇದು ಸಂವಿಧಾನದ ಒಳಗಿರುವಂಥ 380 ಪೇಜಿನ ಒಳಗೆ ಇರುವಂಥ ಅಧಿಕಾರಿಗಳಿಗೆ ಮತ್ತು ಸಾಮಾನ್ಯ ಮನುಷ್ಯರಿಗೆ ಜಾಸ್ತಿ ಇರುವಂಥದ್ದು. ಸಾಮಾನ್ಯ ಜನರಿಗೆ ಹಕ್ಕು ಜಾಸ್ತಿ, ರಾಜಕೀಯ ವ್ಯಕ್ತಿಗಳಿಗಿಂತ ಸಾವಿರ ಜನ ಅಂತ ಹೇಳ್ತೇವಲ್ಲ, ನಮಗೆ ಹಕ್ಕು ಜಾಸ್ತಿ. ನಾವು ಎಲ್ಲಿ ಬೇಕಾದರೂ ನೇರ ಮಾತಾಡ್ಬೋದು, ಅವ್ರಿಗೆ ಆಗೋದಿಲ್ಲ, ಯಾರು ಇಂಪ್ಲೇಂಟ್ ಮಾಡಿ ಹೋಗಬೇಕು. ನಾವಾಗಲ್ಲ, ನಾವು ಸ್ವಂತವಾಗಿ ಹೋಗಿ ಮಾತಾಡ್ಬೇಕು. ಮಾತ್ರ ಸತ್ಯ ಇರಬೇಕು, ಸುಳ್ಳಿರಬಾರ್ದು, ಸತ್ಯ ವಿಷಯ ಇರಬೇಕು, ನ್ಯಾಯಪರವಿರಬೇಕು. ಹೋರಾಟ ಕೊಡುವಾಗ ನ್ಯಾಯದಲ್ಲಿರುವಾಗ ಯಾರಿಗೆ ಮಾತಾಡಲಿಕ್ಕೆ ಆಗೋದಿಲ್ಲ, ಆಫೀಸರಿಗೆ ಅವ್ರಿಗೆ ಕ್ವಶನ್ ಕೊಡಲಿಕ್ಕೆ ಆಗೋದಿಲ್ಲ, ಸತ್ಯದಲ್ಲಿರಬೇಕು ಅಂತ ಹೇಳುವಂಥದ್ದು. ನಾನು ಇವತ್ತಿಗೆ ಇಷ್ಟನ್ನು ಮುಗಿಸ್ತೇನೆ. ಇವತ್ತೊಂದು ಶಾಲೆ ವಿಷಯ ಹೇಳಿದ್ನಲ್ಲ, ಬೊನ್ನಲಕಟ್ಟೆಯಲ್ಲಿ ಒಳ್ಳೆ ಗೌರ್ಮೆಂಟ್ ಶಾಲೆ ಉಂಟು, ಬಸ್ ಉಂಟು. SMC ಅಧ್ಯಕ್ಷರಾದಂಥ ಗೋಪಾಲಣ್ಣ ಈಗ ಒಂದು 25-30 ಮಕ್ಕಳಿದ್ದರು. ಇವತ್ತು ಸಿರಿಯಾರ ಶಾಲೆಯಲ್ಲಿ 150-200 ಮಕ್ಕಳಿದ್ದರು. ಇವತ್ತು ನಾನು ಯೂಟ್ಯೂಬಲ್ಲಿ ಹಾಕಿದ್ದೇನೆ. ಅದೇ ರೀತಿಯಲ್ಲಿ ಅಲ್ಲಿ ಇರುವಂಥದ್ದು ಏನಂತ ಹೇಳಿದ್ರೆ ಸಿಬ್ಬಂದಿಗಳು ಅಂತ ಹೇಳ್ತಾರೆ, ಮತ್ತು ಗುರುಗಳನ್ನು ಹೇಳ್ತಾರೆ, ಮತ್ತು SMC ಅಧ್ಯಕ್ಷರು. ಮೇನಾಗಿರುವಂಥದ್ದು SMC ಅಧ್ಯಕ್ಷರು. ಅವರು ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ತಿರುಗಬೇಕು. ಪ್ರತಿಯೊಂದು ವಿದ್ಯೆಯಲ್ಲಿ ಒಳ್ಳೆ ಕೊಡ್ತಾರೆ. ವಿದ್ಯಾಭ್ಯಾಸ ಏನೋ ತೊಂದರೆ ಬಂದರೆ ನಮ್ಮಲ್ಲಿ ಹೇಳಿ, ನಾವು ಸರಿಪಡ್ತೇವೆ ಅಂತ. ಅದು ಜಾನರಕಟ್ಟೆಯಲ್ಲಿ ಅಣ್ಣಪ್ಪ ಅಂತೇಳಿ, ಕುಮಾರನ ಮಗ ಅಣ್ಣಪ್ಪ ಅಂತೇಳಿ, ಅವನು SMC ಅಧ್ಯಕ್ಷ. ಅವ ಶಾಲೆ ಬಗ್ಗೆ, ಮಕ್ಕಳ ಬಗ್ಗೆ ಕನಿಕಾರದಿಂದ ಅವನ ದುಡಿದ ಬೆಗರು ತೋರಿಸಿ ರಾತ್ರಿ ಹಗಲು ದುಡಿದು ಮಕ್ಕಳ ಭಜನೆ ಕಾರ್ಯಕ್ರಮ, ಶಾಲೆಯಲ್ಲಿ ಕಾರ್ಯಕ್ರಮ, ಅವನೊಂದು ಓಮಿನಿ ಉಂಟು, ಅದರಲ್ಲಿ ಕರೆದುಕೊಂಡು ಹೋಗಿ ಎಲ್ಲ ಫ್ರೀಯಾಗಿ ಮಾಡ್ತಾನೆ. ಅದೇ ರೀತಿಯಲ್ಲಿ ಮಾಡಿದರೆ ಶಾಲೆ ಒಳ್ಳೆಯದಾಗ್ತದೆ, ಜನರು ಒಳ್ಳೆಯದಾಗ್ತಾರೆ, ಬುದ್ಧಿ ಬರ್ತದೆ ಅಂತ ಹೇಳುತ್ತಾ ಇವತ್ತಿಗೆ ಇಷ್ಟಕ್ಕೆ ಮುಗಿಸ್ತೇನೆ. ಮೊದಲನೇದಾಗಿ ನಮ್ಮ SP ಸರ್ ಅವರಿಗೆ, ಮಂಗಳೂರು SP ಸರ್ ಅವರು ಹಾಗೂ ನಮ್ಮ ಉಡುಪಿ SP ಅವರು ಒಳ್ಳೆಯವರು. ನಾನು ಇನ್ನೂ ಭೇಟಿ ಆಗಲಿಲ್ಲ, ಭೇಟಿ ಆಗ್ತೇನೆ. ಇವರನ್ನು ಭೇಟಿ ಆಗಿದ್ದೇನೆ, ಇವರನ್ನು ಭೇಟಿ ಆಗ್ತೇನೆ ಇನ್ನೊಂದು ಸ್ವಲ್ಪ ದಿನದಲ್ಲಿ. ಹಾಗೆಯೇ ಅವರಿಗೆ ಒಂದು ಸಂಘ ಸಮಿತಿಯಾಗಿ ಅವರಿಗೆ ಒಂದು ಜನ ಬೆಂಬಲ ಬೇಕು. ಅಂದರೆ ರಿಟೈರ್ಮೆಂಟ್ ಆದಂಥ ವ್ಯಕ್ತಿಗಳು, ಒಳ್ಳೊಳ್ಳೆ ಹೆಸರು ಬಂದಂಥ ವ್ಯಕ್ತಿಗಳನ್ನ ಅವರನ್ನು ಒಟ್ಟಿಗೆ ಕೂರಿಸಿ ಒಂದು ಮಾತುಕತೆ ಮಾಡಿ ಅವರಿಗೆ ಬೆಂಬಲ ಕೊಟ್ಟರೆ 100ಕ್ಕೆ 100 ಇನ್ನು 2-3 ತಿಂಗಳ ಒಳಗೆ ಎಲ್ಲ ಸಮಾನವಾಗ್ತದೆ. ಇಡೀ ನಮ್ಮ ಹೆಸರಾಜೆ ಅಂತ ಇರುವಂಥದ್ದಿದ್ದರೆ, ಹೆಸರಾಜೆ ಅಂತಂದು ಇರುವುದಿದ್ದರೆ ನಮ್ಮ ಉಡುಪಿ ಜಿಲ್ಲೆ ಮತ್ತು ಮಂಗಳೂರು ಎರಡೇ ಏರಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.